ಯೋಗೇಶ್ ಕುಳೀದ್. ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ. ಈ ಹಿಂದೆ ನೀವು ಥ್ರಸ್ಟ್ ಮತ್ತು ಪ್ರೆಷರ್ ಬಗ್ಗೆ ಕಲಿತಿದ್ದೀರಿ. ಈಗ ನಾವು ಈ ವಿಡಿಯೋದಲ್ಲಿ ತೇಲುವಿಕೆ ಮತ್ತು ಸಾಂದ್ರತೆಯ ಕುರಿತು ಕೆಲವು ಮಾಹಿತಿಯನ್ನ ಸಂಗ್ರಹಿಸೋಣ. ಕಲಿಕೆಯ ಫಲಿತಾಂಶಗಳು ಈ ಅಧಿವೇಶನದ ಕೊನೆಯಲ್ಲಿ ನೀವು ಅದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಸಾಂದ್ರತೆ, ಸಾಪೇಕ್ಷ ಸಾಂದ್ರತೆ, ತೇಲುವ ಮತ್ತು ಮುಳುಗುವುದು, ಲ್ಯಾಕ್ಟೋಮೀಟರ್. ಕೀವರ್ಡ್ಗಳು: ಸಾಂದ್ರತೆ, ಸಮೂಹ, ಸಂಪುಟ, ಸಾಪೇಕ್ಷ ಸಾಂದ್ರತೆ, ತೇಲುವ, ಮುಳುಗುವುದು. ಲ್ಯಾಕ್ಟೋಮೀಟರ್ ಹಾಲಿನ ಶುದ್ಧತೆಯನ್ನ ಪರೀಕ್ಷಿಸಲು ಬಳಸುವ ಸಾಧನ. ಅಧಿವೇಶನವನ್ನ ಪ್ರಾರಂಭಿಸುವ ಮೊದಲು ಈ ಪರಿಕಲ್ಪನೆಯ ನಕ್ಷೆಯನ್ನ ನೋಡೋಣ. ವಸ್ತುವಿನ ಸಾಂದ್ರತೆಯು ನಿರ್ದಿಷ್ಟ ವಸ್ತುವಿನ ಪ್ರತಿ ಘಟಕದ ಪರಿಮಾಣಕ್ಕೆ ದ್ರವ್ಯರಾಶಿಯಾಗಿದೆ. ಸಾಂದ್ರತೆ ಈಸ್ ಈಕ್ವಲ್ ಟು ದ್ರವ್ಯರಾಶಿ ಅಥವಾ ಪರಿಮಾಣ. ಸಾಂದ್ರತೆಯ SI ಘಟಕವು kg/m³ ಅಥವಾ g/cm³ ಆಗಿದೆ. ಸಾಂದ್ರತೆಯ ಸಂಕೇತವು ರೋ. ವಸ್ತುವು ದಟ್ಟವಾಗಿದೆ ಎಂದು ನಾವು ಹೇಳಿದಾಗ ವಸ್ತುವು ಭಾರವಾಗಿರುತ್ತೆ, ಮತ್ತು ವಸ್ತುವು ಕಡಿಮೆ ಸಾಂದ್ರತೆಯಾಗಿದೆ ಎಂದು ನಾವು ಹೇಳಿದಾಗ ಆ ವಸ್ತು ಹಗುರವಾಗಿರುತ್ತೆ. ನಾವು ಅವುಗಳ ದ್ರವ್ಯರಾಶಿಯನ್ನ ಕಂಡುಹಿಡಿಯುವ ಮೂಲಕ ಎರಡು ಪದಾರ್ಥಗಳ ಸಾಂದ್ರತೆಯನ್ನ ಹೋಲಿಸಬಹುದು. ಆದರೆ ಸಾಮಾನ್ಯವಾಗಿ ವಸ್ತುವಿನ ಸಾಂದ್ರತೆಯನ್ನ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರಿನ ಸಾಂದ್ರತೆಯೊಂದಿಗೆ ಹೋಲಿಸಲಾಗುತ್ತೆ, ಏಕೆಂದ್ರೆ ಆ ತಾಪಮಾನದಲ್ಲಿ ನೀರಿನ ಸಾಂದ್ರತೆಯು 1 g/cm³ ಆಗಿದೆ. 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರಿನ ಸಾಂದ್ರತೆಗೆ ಸಂಬಂಧಿಸಿದಂತೆ ಯಾವುದೇ ಇತರ ವಸ್ತುವಿನ ಸಾಂದ್ರತೆಯನ್ನ ಸಾಪೇಕ್ಷ ಸಾಂದ್ರತೆ ಎಂದು ಕರೆಯಲಾಗುತ್ತೆ. ಹೀಗಾಗಿ ವಸ್ತುವಿನ ಸಾಪೇಕ್ಷ ಸಾಂದ್ರತೆಯನ್ನ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರಿನ ಸಾಂದ್ರತೆಗೆ ವಸ್ತುವಿನ ಸಾಂದ್ರತೆಯ ಅನುಪಾತ ಎಂದು ವ್ಯಾಖ್ಯಾನಿಸಲಾಗಿದೆ. ಸಾಪೇಕ್ಷ ಸಾಂದ್ರತೆ ಈಸ್ ಈಕ್ವಲ್ ಟು ವಸ್ತುವಿನ ಸಾಂದ್ರತೆ ಅಥವಾ ನೀರಿನ ಸಾಂದ್ರತೆ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಸಾಂದ್ರತೆ ಈಸ್ ಈಕ್ವಲ್ ಟು ದ್ರವ್ಯರಾಶಿ ಅಥವಾ ಪರಿಮಾಣ ಎಂದು ನಮಗೆ ತಿಳಿದಿದೆ. ಆದ್ರಿಂದ ಸಾಪೇಕ್ಷ ಸಾಂದ್ರತೆ ಈಸ್ ಈಕ್ವಲ್ ಟು ದ್ರವ್ಯದ ದ್ರವ್ಯರಾಶಿ ಅಥವಾ ದ್ರವ್ಯದ ಪರಿಮಾಣ ಅಥವಾ ನೀರಿನ ದ್ರವ್ಯರಾಶಿ ಅಥವಾ ನೀರಿನ ಪರಿಮಾಣ. ವಸ್ತುವಿನ ಪರಿಮಾಣವು ನೀರಿನ ಪರಿಮಾಣಕ್ಕೆ ಸಮನಾಗಿರುವುದರಿಂದ ಸಾಪೇಕ್ಷ ಸಾಂದ್ರತೆ ಈಸ್ ಈಕ್ವಲ್ ಟು ದ್ರವ್ಯದ ನಿರ್ದಿಷ್ಟ ಪರಿಮಾಣದ ದ್ರವ್ಯರಾಶಿ ಅಥವಾ ಸಮಾನ ಪ್ರಮಾಣದ ನೀರಿನ ದ್ರವ್ಯರಾಶಿ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಹೀಗಾಗಿ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸಮಾನ ಪ್ರಮಾಣದ ನೀರಿನ ದ್ರವ್ಯರಾಶಿಗೆ ವಸ್ತುವಿನ ನಿರ್ದಿಷ್ಟ ಪರಿಮಾಣದ ದ್ರವ್ಯರಾಶಿಯ ಅನುಪಾತವು ಅದರ ಸಾಪೇಕ್ಷ ಸಾಂದ್ರತೆಯನ್ನ ಸೂಚಿಸುತ್ತೆ. ಸಾಪೇಕ್ಷ ಸಾಂದ್ರತೆಯು ಯಾವುದೇ ಘಟಕವನ್ನ ಹೊಂದಿಲ್ಲ. ತೇಲುವ ಮತ್ತು ಮುಳುಗುವ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಳ್ಳಲು ನಾವು ಒಂದು ಚಟುವಟಿಕೆಯನ್ನ ಮಾಡೋಣ. ನೀರು ತುಂಬಿದ ಬೀಕರ್ ತೆಗೆದುಕೊಳ್ಳಿ. ಕಾರ್ಕ್ ತುಂಡು ಮತ್ತು ಸಮಾನ ದ್ರವ್ಯರಾಶಿಯ ಕಬ್ಬಿಣದ ಉಗುರು ತೆಗೆದುಕೊಳ್ಳಿ. ಅವುಗಳನ್ನ ನೀರಿನ ಮೇಲ್ಮೈಯಲ್ಲಿ ಇರಿಸಿ. ಉಗುರು ಅದರಲ್ಲಿ ಮುಳುಗಿದಾಗ ಕಾರ್ಕ್ ನೀರಿನ ಮೇಲೆ ತೇಲುತ್ತದೆ ಎಂದು ನಾವು ಗಮನಿಸುತ್ತೇವೆ. ಅವುಗಳ ಸಾಂದ್ರತೆಯಲ್ಲಿನ ವ್ಯತ್ಯಾಸದಿಂದಾಗಿ ಇದು ಸಂಭವಿಸುತ್ತೆ. ವಸ್ತುವಿನ ಸಾಂದ್ರತೆಯನ್ನ ಪ್ರತಿ ಘಟಕದ ಪರಿಮಾಣಕ್ಕೆ ದ್ರವ್ಯರಾಶಿ ಎಂದು ವ್ಯಾಖ್ಯಾನಿಸಲಾಗಿದೆ. ಕಾರ್ಕ್ನ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆಯಾಗಿದೆ.
ಇದರರ್ಥ ಕಾರ್ಕ್ನ ಮೇಲಿನ ನೀರಿನ ಮೇಲಿನ ಒತ್ತಡವು ಕಾರ್ಕ್ನ ತೂಕಕ್ಕಿಂತ ಹೆಚ್ಚಾಗಿರುತ್ತೆ. ಇದರಿಂದ ಕಾರ್ಕ್ ನೀರಿನ ಮೇಲೆ ತೇಲುತ್ತದೆ. ಕಬ್ಬಿಣದ ಮೊಳೆಯ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಹೆಚ್ಚು. ಇದರರ್ಥ ಕಬ್ಬಿಣದ ಉಗುರಿನ ಮೇಲೆ ನೀರಿನ ಮೇಲ್ಮುಖತೆಯು ಉಗುರಿನ ತೂಕಕ್ಕಿಂತ ಕಡಿಮೆಯಾಗಿದೆ. ಈ ಕಾರಣದಿಂದಾಗಿ ಕಬ್ಬಿಣ ಮೊಳೆಯ ನೀರಿನಲ್ಲಿ ತೇಲುತ್ತದೆ. ಆದ್ರಿಂದ ದ್ರವಕ್ಕಿಂತ ಕಡಿಮೆ ಸಾಂದ್ರತೆಯ ವಸ್ತುಗಳು ದ್ರವದ ಮೇಲೆ ತೇಲುತ್ತವೆ. ದ್ರವಕ್ಕಿಂತ ಹೆಚ್ಚಿನ ಸಾಂದ್ರತೆಯ ವಸ್ತುಗಳು ದ್ರವದಲ್ಲಿ ಮುಳುಗುತ್ತವೆ. ದ್ರವದ ಸಾಂದ್ರತೆ ಅಥವಾ ಸಾಪೇಕ್ಷ ಸಾಂದ್ರತೆಯನ್ನ ಅಳೆಯಲು ಬಳಸಲಾಗುವ ನೇರ ಓದುವ ಸಾಧನವನ್ನ ಹೈಡ್ರೋಮೀಟರ್ ಎಂದು ಕರೆಯಲಾಗುತ್ತೆ. ಹೈಡ್ರೋಮೀಟರ್ ತೇಲುವಿಕೆಯ ತತ್ವವನ್ನ ಆಧರಿಸಿದೆ. ಹೈಡ್ರೋಮೀಟರ್ನ ಒಂದು ರೂಪವೆಂದರೆ ಲ್ಯಾಕ್ಟೋಮೀಟರ್. ಇದು ಹಾಲಿನ ಶುದ್ಧತೆಯನ್ನ ಪರೀಕ್ಷಿಸಲು ಬಳಸುವ ಸಾಧನವಾಗಿದೆ. ಲ್ಯಾಕ್ಟೋಮೀಟರ್ ಹಾಲಿನ ಗುರುತ್ವಾಕರ್ಷಣೆಯ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ. ಲ್ಯಾಕ್ಟೋಮೀಟರ್ ಒಂದು ಸಿಲಿಂಡರಾಕಾರದ ಬಲ್ಬ್ನೊಂದಿಗೆ ದೀರ್ಘ ಪದವಿ ಪಡೆದ ಪರೀಕ್ಷಾ ಟ್ಯೂಬ್ ಅನ್ನ ಒಳಗೊಂಡಿರುತ್ತೆ ಮತ್ತು ಪದವಿಯ ಮೇಲ್ಭಾಗದಲ್ಲಿ 15ರಿಂದ ಕೆಳಭಾಗದಲ್ಲಿ 45ರವರೆಗೆ ಇರುತ್ತೆ. ಟೆಸ್ಟ್ ಟ್ಯೂಬ್ ಗಾಳಿಯಿಂದ ತುಂಬಿದೆ. ಈ ಏರ್ ಚೇಂಬರ್ ಉಪಕರಣವನ್ನ ತೇಲುವಂತೆ ಮಾಡುತ್ತೆ. ಗೋಳಾಕಾರದ ಬಲ್ಬ್ ಪಾದರಸದಿಂದ ತುಂಬಿದ್ದು ಲ್ಯಾಕ್ಟೋಮೀಟರ್ ಸರಿಯಾದ ಮಟ್ಟಕ್ಕೆ ಮುಳುಗುವಂತೆ ಮಾಡುತ್ತೆ ಮತ್ತು ಹಾಲಿನಲ್ಲಿ ನೇರವಾದ ಸ್ಥಾನದಲ್ಲಿ ತೇಲುತ್ತೆ. ಲ್ಯಾಕ್ಟೋಮೀಟರ್ ಒಳಗೆ ಥರ್ಮಾಮೀಟರ್ ಅನ್ನ ಇರಿಸಲಾಗುತ್ತೆ. ಇದು ಬಲ್ಬ್ನಿಂದ ಸ್ಕೇಲ್ ಇರುವ ಪರೀಕ್ಷಾ ಟ್ಯೂಬ್ನ ಮೇಲೆ ಭಾಗಕ್ಕೆ ವಿಸ್ತರಿಸುತ್ತದೆ. ಸರಿಯಾದ ಲ್ಯಾಕ್ಟೋಮೀಟರ್ ರೀಡಿಂಗ್ ಅನ್ನ 60 ಡಿಗ್ರಿ ಎಫ್ ತಾಪಮಾನದಲ್ಲಿ ಮಾತ್ರ ಪಡೆಯಲಾಗುತ್ತೆ. ಲ್ಯಾಕ್ಟೋಮೀಟರ್ ಹಾಲಿನ ಕೆನೆ ಅಂಶವನ್ನ ಅಳೆಯಲಾಗುತ್ತೆ. ಕೆನೆ ಹೆಚ್ಚು ಲ್ಯಾಕ್ಟೋಮೀಟರ್ ಕಡಿಮೆ ಹಾಲಿನಲ್ಲಿ ತೇಲುತ್ತೆ. ಸಾಮಾನ್ಯ ಹಾಲಿನ ಸರಾಸರಿ ಓದುವಿಕೆ 32 ಆಗಿದೆ. ಹಾಲು ಸಂಸ್ಕರಣಾ ಘಟಕಗಳು ಮತ್ತು ಡೈರಿಗಳಲ್ಲಿ ಲ್ಯಾಕ್ಟೋಮೀಟರ್ಗಳನ್ನು ಬಳಸಲಾಗುತ್ತೆ. ನೆನಪಿಡಬೇಕಾದ ಅಂಶಗಳು: 1. ಸಾಂದ್ರತೆಯನ್ನ ದೇಹದ ಪ್ರತಿ ಘಟಕದ ಪರಿಮಾಣಕ್ಕೆ ದ್ರವ್ಯರಾಶಿ ಎಂದು ಕರೆಯಲಾಗುತ್ತೆ. ಇದರ SI ಘಟಕ kg ಮೀಟರ್ ಕ್ಯೂಬ್. 2. ಸಾಪೇಕ್ಷ ಸಾಂದ್ರತೆಯು ಒಂದು ವಸ್ತುವಿನ ಸಾಂದ್ರತೆ ಮತ್ತು ನೀರಿನ ಸಾಂದ್ರತೆಯ ನಡುವಿನ ಅನುಪಾತವಾಗಿದೆ. ಇದು ಯಾವುದೇ ಘಟಕವನ್ನ ಹೊಂದಿಲ್ಲ. 3. ದ್ರವಕ್ಕಿಂತ ಕಡಿಮೆ ಸಾಂದ್ರತೆಯ ವಸ್ತುಗಳು ದ್ರವದ ಮೇಲೆ ತೇಲುತ್ತವೆ. 4. ದ್ರವಕ್ಕಿಂತ ಹೆಚ್ಚಿನ ಸಾಂದ್ರತೆಯ ವಸ್ತುಗಳು ದ್ರವದಲ್ಲಿ ಮುಳುಗುತ್ತವೆ. 5. ಲ್ಯಾಕ್ಟೋಮೀಟರ್ ಹಾಲಿನ ಶುದ್ಧತೆಯನ್ನ ಪರೀಕ್ಷಿಸಲು ಬಳಸುವ ಸಾಧನವಾಗಿದೆ.